ಎಲ್ರಿಗೂ ನಮಸ್ಕಾರ. ಬೆಂಗಳೂರು ಉತ್ತರದಿಂದ ಕಾಂಗ್ರೆಸ್ನವರು ಇನ್ನ ಟಿಕೆಟ್ ಅನೌನ್ಸ್ ಮಾಡಿಲ್ಲ ಯಾರಿಗೆ ಅಂತ ಹೇಳಿ. ಯಾಕಪ್ಪ ಅಂತಂದ್ರೆ ಡಿ.ವಿ. ಸದಾನಂದ ಗೌಡರಿಗೆ ಕಾಂಗ್ರೆಸ್ಸಿನ ಡಿ.ಸಿ.ಎಂ ಏನದಾರಲ್ಲ ಡಿ.ಕೆ. ಶಿವಕುಮಾರ್ ಅವರು ಸಂಪರ್ಕ ಮಾಡ್ಯಾರ, ನೀವು ಕಾಂಗ್ರೆಸ್ಸಿಗೆ ಬರ್ರಿ ಅಂತ ಹೇಳಿ. ಅದ್ರ ಸಲುವಾಗಿ ಆ ಒಂದು ಕ್ಷೇತ್ರಕ್ಕೆ ಮೀಸಲಿಟ್ಟರ ಅಂದ್ರೆ ಡಿ.ವಿ.ಎಸ್ ಅವರು ಏನಾದರೂ ಬರ್ತಾರೆ ಅನ್ನೋ ಅಂತ ಹೇಳಿ ಅವ್ರಿಗೆ ಡೌಟ್ ಐತಿ. ಯಾರು ಮಾಜಿ ಸಿ ಎಂ ಡಿ.ವಿ. ಸದಾನಂದ ಗೌಡ ಅವರು ಬೆಂಗಳೂರು ಉತ್ತರಕ್ಕೆ ಬರ್ತಾರೇನೋ ಅಂತ ಹೇಳಿ. ಇದ್ರ ನಡಬರ್ಕ ಚಿಕ್ಕಬಳ್ಳಾಪುರದಿಂದ ಏನಾರ ಸ್ಪರ್ಧಿಸ್ತೀರೇನೋ ಅಂತಲೂ ಕೇಳ್ಯಾರ. ಕಾಂಗ್ರೆಸ್ನವರು ನನಗೆ ಸಂಪರ್ಕ ಮಾಡಿದ್ದು ಖರೆ, ಆದ್ರೆ 3-4 ದಿವಸ ನಾನು ಯೋಚನೆ ಮಾಡಿ ಅಂದ್ರೆ ನಮ್ಮ ಕಾರ್ಯಕರ್ತರು ಬೆಂಬಲಿಗರ ಜೊತೆಗೆ ನಾನು ಮೀಟಿಂಗ್ ಮಾಡಿ ಅದು ಏನನ್ನೋದು ಕನ್ಫರ್ಮ್ ಮಾಡ್ಕೋತೀನಿ ಅಂತಂದು ಹೇಳ್ಯಾರ. ಸೊ ಬೆಂಗಳೂರು ಉತ್ತರದಿಂದ ಸದಾನಂದ ಗೌಡರಿಗೆ ಟಿಕೆಟ್ ಸಿಗ್ಬೋದಾ ಕಾಂಗ್ರೆಸ್ದಿಂದ? ಅವರು ಕ್ಲೀನ್ ಹ್ಯಾಂಡು, ಅವ್ರಿಗೆ ಬಂದ್ರೆ ಒಳ್ಳೇದು ಅನ್ನೋ ಕಾರಣ ಇಟ್ಕೊಂಡು ಕಾಂಗ್ರೆಸ್ನವರು ಅವರಿಗೆ ಕರಿತಿರ್ಬೋದು, ರೆಡ್ ಕಾರ್ಪೆಟ್ ಹಾಕಿನೂ ಕರೀತಾರ. ಅದು ಅವ್ರದ್ದೊಂದು ರಾಜಕೀಯ ಧರ್ಮ ಅದ, ಅದಕ್ಕೆ ಏನು ಹೇಳಕ್ಕೆ ಆಗಂಗಿಲ್ಲ. ಇನ್ನು ಪಕ್ಷಾಂತರಿ ಮಾಡೋದು ಬಿಡೋದು ಇವ್ರಿಗೆ ಬಿಟ್ಟಿದ್ದು. ಎಲೆಕ್ಷನ್ ನಾನು ಕಂಟೆಸ್ಟ್ ಮಾಡಂಗಿಲ್ಲ, ನಿವೃತ್ತಿ ಘೋಷಿಸ್ತೀನಿ ಅಂತ ಹೇಳಿ ಸದಾನಂದ ಗೌಡರು ಹೇಳಿದ ಮೇಲೂ ಮತ್ತೆ ಈಗ ಅವರು ನಾನು ಆಕಾಂಕ್ಷಿ ಆಗ್ಬೇಕನ್ನೋ ಆಸೆ ಇತ್ತು ಅನ್ನೋ ಒಂದು ತುಡಿತನ ಅವ್ರು ವ್ಯಕ್ತಪಡಿಸಕತ್ತಾರ. ಅಲ್ಲಿಗೆ ಹೈಕಮಾಂಡ್ದಿಂದ ಅವ್ರಿಗೆ ಟಿಕೆಟ್ ಅನೌನ್ಸ್ ಆಗಿಲ್ಲ. ಇಲ್ಲಿ ಡಿ.ವಿ. ಸದಾನಂದ ಗೌಡರ ನಡೆ ಏನು, ಅವ್ರ ಹೆಜ್ಜೆ ಏನು, ಅವ್ರು ಯಾವ ಥರ ಪ್ಲ್ಯಾನ್ ಮಾಡಾಕತ್ತಾರ ಅಂದ್ರೆ ಕಾಂಗ್ರೆಸ್ಸಿಗೆ ಅವ್ರು ಹೋಗಬಹುದಾ? ಆಯಿತು, ಇನ್ ಕೇಸ್ ಕಾಂಗ್ರೆಸ್ಸಿಗೆ ಹೋದ್ರೆ ಮುಂದೆ ಏನು ಆಗಬಹುದು ನೋಡ್ರಿ. ಇಲ್ಲೇನಾಗುತ್ತಂದ್ರೆ BJP-ಯಿಂದ ಅವರು ಆಲ್ರೆಡಿ ಸಿ ಎಂ ಆಗಿ ಇಳಿದವರು, ಅಂದ್ರೆ ಆಲ್ರೆಡಿ ಮಾಜಿ ಸಿ ಎಂ ಜಗದೀಶ್ ಶೆಟ್ಟರ್ ಹೆಂಗೆ ಇವು 2 ಫೇಸ್. ಇವು ನನಗನ್ಸಿದ ಮಟ್ಟಿಗೆ ಜಗದೀಶ್ ಶೆಟ್ಟರ್ ಆಯ್ತು, ಡಿ.ವಿ. ಸದಾನಂದ ಗೌಡ್ರ ಆಯ್ತು ಅಂತ ಪರಿ ಏನು ಸಿ ಎಂ ಆಗಕ್ಕೆ ಅಷ್ಟೇನು ಅವ್ರಿಗೆ ಎಲಿಜಿಬಲ್ ಇರಲಿಲ್ಲ. ಆದ್ರೆ ಯಡಿಯೂರಪ್ಪನವ್ರ ಕೃಪಾ ಕಟಾಕ್ಷದಿಂದ ಮೊದಲ ಡಿ.ವಿ. ಸದಾನಂದ ಗೌಡ್ರಾದ್ರು, ಆಮೇಲೆ ಅವ್ರ ಮಾತು ನಡೆಯಂಗಿಲ್ಲ ಅನ್ನೋದು ಕನ್ಫರ್ಮ್ ಮಾಡ್ಕೊಳ್ಳೆ ಹೈಕಮಾಂಡಿಗೆ ಪ್ರೆಷರ್ ತೊಗೊಂಬಂದು ಜಗದೀಶ್ ಶೆಟ್ಟರ್ಗೆ ಅವರು ಸಿ ಎಂ ಮಾಡಿದ್ರು. ಯಾಕಂದ್ರೆ ರಬ್ಬರ್ ಸ್ಟಾಂಪ್ ಸಿ ಎಂ ಬೇಕಾಗಿತ್ತು ಅವ್ರಿಗೆ. ಅಂದ್ರೆ ನಾನು ಹೆಂಗೆ ಹೇಳ್ತೀನಿ ಹಂಗೆ ಕೇಳೋ ಸಿ ಎಂ ಬೇಕು ನನಗೆ ಅನ್ನೋ ಕಾರಣಕ್ಕೆ ಡಿ.ವಿ. ಸದಾನಂದ ಗೌಡ್ರಿಗೆ ಸಿ ಎಂ ಮಾಡಿದ್ರು. ಯಾಕಂದ್ರೆ ಕ್ಲೀನ್ ಹ್ಯಾಂಡ್, ಸದಾ ಹಸನ್ಮುಖಿ, ಭಾಳ ಒಳ್ಳೆ ನಗು ಬೀರೋ ವ್ಯಕ್ತಿ, ಇಂಥವ್ರಿಗೆ ನಾವು ಸಿ ಎಂ ಮಾಡ್ಬೋದು ಅಂತೇಳಿ ಯಡಿಯೂರಪ್ಪನವರು ಸಿ ಎಂ ಮಾಡಿದ್ರು. ಆದ್ರೆ ಡಿ.ವಿ. ಸದಾನಂದ ಗೌಡರು ಅವ್ರ ಮಾತು ಕೇಳಲಿಲ್ಲ. ಆ್ಯಕ್ಚುಲ್ ಹೇಳಬೇಕಪ್ಪ ಅಂತಂದ್ರೆ ಎಲ್ಲೋ ಒಂದು ಕಡೆ ಅವರು ಒಂಥರ ಒಕ್ಕಲಿಗ ಅನ್ನೋ ಶೇಡ್ ಒಳಗೆ ದೇವೇಗೌಡರ ಮಾತು ಇಂಡೈರೆಕ್ಟಾಗಿ ಕೇಳ್ಕೊಂತ ಅವರು ಸ್ವಲ್ಪ ರಾಜಕಾರಣ ಮಾಡಿದರು. ಇದನ್ನು ಯಡಿಯೂರಪ್ಪನವ್ರಿಗೆ ಸಹಿಸೋಕ್ಕಾಗಲಿಲ್ಲ, ತಡ್ಕೊಳಕ್ಕೆ ಆಗಲಿಲ್ಲ. ಅದರ ಸಲುವಾಗಿ ಮತ್ತೆ ಹೈಕಮಾಂಡಿಗೆ ಪ್ರೆಷರ್ ತಂದು ಸಿ ಎಂ ಚೇಂಜ್ ಮಾಡಿರಿ ಅಂತಂದರು. ಅವಾಗ ಜಗದೀಶ್ ಶೆಟ್ಟರ್ಗೆ ಮತ್ತೆ ಕರ್ಕೊಂಬಂದು ಸಿ ಎಂ ಸೀಟ್ ಮೇಲೆ ಕೂಡಿಸಿದ್ರು. ಐ ಥಿಂಕ್ ಜಗದೀಶ್ ಶೆಟ್ಟರ್ ಆಲ್ಮೋಸ್ಟ್ ಡಮ್ಮಿ ಥರನೇ ಕೆಲಸ ಮಾಡಿದರು, ರಬ್ಬರ್ ಸ್ಟಾಂಪ್ ಥರನೇ ಕೆಲಸ ಮಾಡಿದ್ರು ಅಂದ್ರೂ ಬಹುಶಃ ತಪ್ಪಾಗಂಗಿಲ್ಲ ಅನ್ಸುತ್ತೆ. ಆದರೆ ಜಗದೀಶ್ ಶೆಟ್ಟರ್ನು ಕಾಂಗ್ರೆಸ್ಸಿಗೆ ಹೋಗಿ ವಾಪಸ್ ಬಂದರು. ಅವ್ರ ಅನುಭವ ಏನನ್ನೋದು ಡಿ.ವಿ. ಸದಾನಂದ ಗೌಡರು ಜಗದೀಶ್ ಶೆಟ್ಟರ್ ಕೇಳಿದ್ರು ಗೊತ್ತಾಗ್ಬಿಡ್ತೈತಿ, ಕಾಂಗ್ರೆಸ್ಸಿನ ವಾತಾವರಣ ಏನು ಅನ್ನೋದು ಗೊತ್ತಾಗ್ಬಿಡ್ತೈತಿ. ನಾನು ಯಾಕೆ ಕಾಂಗ್ರೆಸ್ಸಿನ ವಾತಾವರಣ ಏನು ಅನ್ನೋದನ್ನು ಸದಾನಂದ ಗೌಡರು ಅರ್ಥ ಮಾಡ್ಕೊಳ್ಳಿ ಅನ್ನಕತ್ತೀನಿ ಅಂತಂದ್ರೆ, ಪಕ್ಷಾಂತರ ಮಾಡೋದು ತಪ್ಪು ಅಂತ ಹೇಳಕತ್ತಿಲ್ಲ ನಾನು. ನನಗೆ ಅನ್ಯಾಯ ಆಗೈತಿ, ನನ್ನ ಬೆಂಬಲಿಗರು ನಿಲ್ರಿ ಅನ್ನಕತ್ತಾರ, ನೀವು ನಿವೃತ್ತಿ ಘೋಷಣೆ ಮಾಡಬೇಡ್ರಿ ಅನ್ನೋ ಭಯಂಕರ ಒತ್ತಡ ಪ್ರೆಷರ್ ಬರಾಕತ್ತೈತಿ, ಅದಕ್ಕೆ ನಾನು ನಿವೃತ್ತಿ ವಾಪಸ್ ತಗೊಂತೀನಿ ಅಂತ ಏನು ಸದಾನಂದ ಗೌಡರು ಅನ್ನಕತ್ತಾರಲ್ಲ, ಅದು ಅವ್ರ ಕಡೆಯಿಂದ ವೈಯಕ್ತಿಕವಾಗಿ ಅದು ಸರಿ ಐತಿ. ಸದಾನಂದ ಗೌಡ್ರಿಗೆ ಏನಪ್ಪ ಒಂದು ಪ್ರಶ್ನೆ ಅಂತಂದ್ರೆ, ನೀವು BJP-ಯಿಂದ ಎಲ್ಲಾನು ಅನುಭವಿಸಿದಾರಲ್ಲ, ಲೋಕಸಭಾ ಸದಸ್ಯರಾಗಿರಿ, ಕೇಂದ್ರದೊಳಗೆ ರೈಲ್ವೆ ಮಂತ್ರಿ ಆಗಿರಿ, ಬೇರೆ ಬೇರೆ ಮಂತ್ರಿನೂ ಆಗಿರಿ, ರಾಜ್ಯದೊಳಗೆ ನೇರ ಬಯಸದೇ ಬಂದ ಭಾಗ್ಯ ಅಂತಾರಲ್ಲ, ಅದರಂಗೆ ನೀವು ಬಯಸಲಾರ್ದ ನಿಮಗೆ ಮುಖ್ಯಮಂತ್ರಿ ಪಟ್ಟ ಹುಡುಕೊಂಡು ಬಂತು. ಕ್ಲೀನ್ ಹ್ಯಾಂಡ್, ಒಕ್ಕಲಿಗ ಅನ್ನೋದು ಒಂದು ಕಾರ್ಡ್ ಮೇಲೆ ಅನುಭವಿಸಿದ್ರ ನೀವು. ಇನ್ನು ಇಲ್ಲಿ BJP ಒಳಗೆ ಎಲ್ಲಾನು ಅನುಭವಿಸಿ ನೀವು ಕಾಂಗ್ರೆಸ್ಸಿಗೆ ಹೋಗ್ತೀನಿ ಅನ್ನೋದು ನಿಮ್ಮ ಆತ್ಮಸಾಕ್ಷಿಗೆ ವಿರುದ್ಧ ಆಗಂಗಿಲ್ಲೇನು? ಆತ್ಮಸಾಕ್ಷಿ ಅಂದ್ರೆ ಏನು? ನಿಮ್ಮ ಜೀವನ ಪರ್ಯಂತ ನೀವು ಉಸಿರೊಳಗೂ BJP-ನ ಇಟ್ಕೊಂಡು ಬಂದವರು, ಈಗೇನೋ ಕಾರಣಾಂತರದಿಂದ ನೀವು ಕಾಂಗ್ರೆಸ್ಸಿಗೆ ಹೋಗ್ತೀನಿ ಅಂತಂದ್ರೆ ಕಾಂಗ್ರೆಸ್ಸಿನ ಸಂಸ್ಕೃತಿ ನಿಮಗೆ ಹೊಂದಾಣಿಕೆ ಆಗುತ್ತಾ? ನೀವು ಕಮರ್ಷಿಯಲ್ ರಾಜಕಾರಣಿ ಆಗಿದ್ರೆ ಅಂದ್ರೆ ಪ್ಯೂರ್ ಪಾಲಿಟಿಷಿಯನ್ ಆಗಿದ್ರಪ್ಪ ಅಂತಂದ್ರೆ ನಿಮ್ಮ ವರ್ಚಸ್ಸು ಎಲ್ಲಾನು ನಾ ಬದಿಗಿಟ್ಟು ಬಿಡ್ತೀನಿ ಅಂತಂದ್ರೆ, ಅಂದ್ರೆ ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂತಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಅವಾಗ ಸ್ಟೇಟ್ಮೆಂಟ್ ಕೊಡ್ತಿರ್ತಾರೆ ಮೀಡಿಯಾ ಮುಂದೆ, ನಾನು ಪ್ಯೂರ್ ಪಾಲಿಟಿಷಿಯನ್, ನಾನು ಪಾಲಿಟಿಕ್ಸ್ ಮಾಡಕ್ಕೆ ಬಂದೀನಿ ಅಂತಂದರು. ಈ ಥರ ಸ್ಟೇಟ್ಮೆಂಟ್ಗಳು ಎಕ್ದಮ್ ಕ್ಲಿಯರ್ ಇರಬೇಕು. ಕಾಂಗ್ರೆಸ್ಸಿನ ಸಂಸ್ಕೃತಿ ನಿಮಗೆ ಒಗ್ಗತ್ತಾ? ಇವ್ರದ್ದೇ ಅಜೆಂಡಾ ಬೇರೆ, ಇವ್ರದ್ದೇ ಅಜೆಂಡಾ ಬೇರೆ, BJP ಅಜೆಂಡಾನೇ ಬೇರೆ, ಕಾಂಗ್ರೆಸ್ ಅಜೆಂಡಾನ ಬೇರೆ. ಇನ್ನು ನೀವು BJP ಸಂಸ್ಕೃತಿ ಒಳಗೆ ಇದ್ದು, ಆ ಗರಡಿ ಒಳಗಿದ್ದು ಅಲ್ಲೇ ಪಳಗಿದ ಮೇಲೆ ನಿಮಗೆ ಯಾವುದೋ ಒಂದು BJP-ಯಿಂದ ಅನ್ಯಾಯ ಆಗೈತೆ ಅಂತ ಹೇಳಿ ನೀವು ಕಾಂಗ್ರೆಸ್ ಗರಡಿ ಒಳಗೆ ಸೇರಿದ್ರಾದ್ರೆ
ಅವರ ಅಜೆಂಡಾ ಅಂದ್ರೆ ಅವ್ರ ಸಂಸ್ಕೃತಿ ನಿಮಗೆ ಒಗ್ಗತ್ತ ಅಂದ್ರೆ ಪ್ರತಿಯೊಂದು ರಾಜಕೀಯ ಪಕ್ಷಕ್ಕೂ ಒಂದೊಂದು ಸಂವಿಧಾನ ಅಂತ ಹೇಳಿ ಇರ್ತೈತಿ, ಅವ್ರದೇ ಆದಂಥ ಸಂವಿಧಾನ ಇರ್ತೈತಿ. ಎಲ್ಲ ಪಕ್ಷಕ್ಕೂ ಸಂವಿಧಾನ ಅಂತ ಇರ್ತೈತಿ. ಆದ್ರೆ ಎಷ್ಟು ಜನರು ಅವರ ಪಕ್ಷದೊಳಗೆ ಅದಾರ, ಆ ಪಕ್ಷದ ಕಾರ್ಯಕರ್ತರಾಗಲಿ ಅಥವಾ ಮುಖಂಡರಾಗಲಿ ಆ ಸಂವಿಧಾನ ಓದಿರ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ಏನಾಗೈತಿ, ಇವರು 20, 30, 40 ವರ್ಷ ರಾಜಕಾರಣ ಮಾಡಿ ಒಂದು ಪಕ್ಷದಿಂದ ಎಲ್ಲಾನು ಅನುಭವಿಸಿ, ಆ ಪಕ್ಷ ನನ್ನ ತಾಯಿ ಅಂತ ಹೇಳ್ತಾ ಎಲ್ಲ ಸುಖ ಅನುಭವಿಸಿದ ಮೇಲೂ ಇನ್ನೂ ಇವರಿಗೆ ಆ ಒಂದು ಅಧಿಕಾರದ ಚಟ ಆಗಲಿ ಚಪಲ ಆಗಲಿ ತೀರವಲ್ದಲ್ಲ. ಇನ್ನೂ ನನಗೆ ಅಧಿಕಾರ ಬೇಕು, ಇನ್ನೂ ನನಗೆ ಅಧಿಕಾರ ಬೇಕು. ಗೆಲ್ತಾರೋ ಸೋತಾರೋ ಅಧಿಕಾರ ಬೇಕು ಅನ್ನೋ ಒಂದು ಚಪಲ ಕಾಣಕತ್ತಲ್ಲ. ಬಹುಶಃ ಇದು ರಾಜಕೀಯ ಒಳಗೆ ಒಳ್ಳೆ ಬೆಳವಣಿಗೆ ಅಲ್ಲ ಅನ್ಸುತ್ತಾ. ಅದ್ರ ಸಲುವಾಗಿ ಒಳ್ಳೆ ನಿರ್ಧಾರ ತಗೋಬೇಕು ಸದಾನಂದ ಗೌಡರು. ಅವರು ಕಾಂಗ್ರೆಸ್ ಪಕ್ಷಕ್ಕೆ ಹೋದರೂ ನಮಗೇನಾಗೋದಿಲ್ಲ, BJP ಒಳಗಿದ್ರು ಏನೂ ಆಗೋದಿಲ್ಲ. ಆದ್ರೆ ಎಲ್ಲಾನು ಅನುಭವಿಸಿ ಲಾಸ್ಟಿಗೆ ತಾಯಿ ಎದಿಗೆ ಒದ್ದು ಹೋಗೋದೈತಲ್ಲ, ಬಹುಶಃ ಇದು ಭಯಂಕರ ಸೂಕ್ಷ್ಮ ಅನ್ಸುತ್ತಾ ಮತ್ತೆ ತೀಕ್ಷ್ಣ ಅನ್ಸಾಕತೈತಿ. ಏನಿದ್ರು ಅಭಿಪ್ರಾಯ ಮತ್ತು ನಿರ್ಣಯ ಎರಡೂ ಅವ್ರದ್ದು ಆಗ್ತೈತಿ. ಅವ್ರು ಯಾವ ಬೆಂಬಲಿಗರನ್ನ ಅವರು ಒಂದು ಮೀಟಿಂಗ್ ಮಾಡ್ತಾರ, ಯಾರು ತಮ್ಮ ಫಾಲೋವರ್ಸ್ನ ಅವ್ರು ಭೇಟಿ ಆಗ್ತಾರ, ಏನು ಮೀಟಿಂಗ್ ಮಾಡ್ತಾರ, ಅವ್ರ ನಿರ್ಣಯ ಏನು ಅನ್ನೋದು ಹೇಳಿ ನನಗೆ ಕೇಳೋದಾದ್ರೆ BJP ಒಳಗಿದ್ದಾರೆ ಅಂದ್ರೆ ಅವ್ರಿಗೆ ಇವತ್ತಿಲ್ಲ ನಾಳೆ ಯಾವುದಾದ್ರೂ ಒಳ್ಳೆ ಸ್ಥಾನಮಾನ ಸಿಗ್ತೈತಿ. ಇನ್ನು ಬೇರೆ ಕಡೆ ಹೋದ್ರಂದ್ರೆ ಮತ್ತೆ ಜಗದೀಶ್ ಶೆಟ್ಟರ್ ಲೆಕ್ಕಕ್ಕೆ ಆಗ್ತೈತಿ. ಮರಳಿ ಗೂಡಿಗೆ ಶೇರು ಅಂತೇಳಿ ಮತ್ತೆ ಇನ್ನೊಂದು ಕಾರ್ಯಕ್ರಮ ಹಮ್ಕೋಬೇಕಾಗುತ್ತೆ ಸದಾನಂದ ಗೌಡರ ಸಲುವಾಗಿ. ಯಾಕಂದ್ರೆ ಅವ್ರಿಗೆ ಉಸಿರಾಟ ಅವ್ರಿಗೆ ಕರೆಕ್ಟಾಗಿ ಸೇರಿಲ್ಲ. ಯಾಕಂದ್ರೆ ಅಲ್ಲಿ ಆಕ್ಸಿಜನ್ನ ಬೇರೆ, BJP ಆಕ್ಸಿಜನ್ನ ಬೇರೆ. ಇಷ್ಟು ಮೀರಿನೂ ನಾನು ಚಿಕ್ಕಬಳ್ಳಾಪುರ ಅಥವಾ ಬೆಂಗಳೂರು ದಕ್ಷಿಣ ನಾನು ನಿಲ್ತೀನಿ, ಕಂಟೆಸ್ಟ್ ಮಾಡ್ತೀನಿ, ಸೋಲೋ ಗೆಲೋ ಆಮೇಲೆ ನೋಡೋಣ ಅಂತಂದ್ರೆ ಬಹುಶಃ ನಿಮ್ಮ ಬೆಂಬಲಿಗರಾಗ್ಬೋದು ಅಥವಾ ರಾಜ್ಯದ ಜನರಿಗೆ ನಿಮ್ಮ ಒಂದು ಅಧಿಕಾರದ ಏನೋ ಒಂದು ಚಪಲತೆ ಐತಲ್ಲ, ಅದು ಏನು ಅನ್ನೋದು ಜನರಿಗೆ ಗೊತ್ತಾಗುತ್ತೆ. ಅದನ್ನು ನೀವಾಗಿ ಹೇಳ್ಕೊಟ್ಟಂಗೆ ಗುಟ್ಟು ರಟ್ಟು ಮಾಡ್ದಂಗೆ ಆಗುತ್ತಂತ ಹೇಳ್ತಾ ಇವತ್ತಿಂದ ಇದು ಒಂದು ವಿಡಿಯೋ ಮುಗಿಸಾಕತ್ತೀನಿ. ಹಂಗೆ ನನ್ನ ಸುದ್ದಿ ಏನಾದರೂ ನಿಮ್ಗೆ ಲೈಕ್ ಆತಪ್ಪ ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಾನು ಮಾಡೋ ಸುದ್ದಿನ ಮತ್ತು ಇಮಿಡಿಯೇಟ್ ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತಂತ ಹೇಳ್ತಾ ಇವತ್ತೊಂದು ವಿಡಿಯೋ ಮುಗಿಸಾಕತ್ತೀನಿ.